ಏನೋ ಆಡು ಓಡಿಸಿದ್ದಾರೆ ಅಂದ್ರೆ ಇದುವರೆಗೂ ನಂಗೆ ಬಂದಿಲ್ಲ. ಸೊ ಅದನ್ನ ನಾನು ವಿರೋಧಿಸಿ, ಯಾಕಂದ್ರೆ ಗೌರ್ಮೆಂಟ್ ಏನೇ ತಪ್ಪು ಮಾಡಿದೆ ಅದನ್ನೆಲ್ಲ ನಮ್ಮ ಕಾನೂನು ಮುಂದುವರಿಸಿ ಇದರಲ್ಲಿ ಗೌರ್ಮೆಂಟ್ ಪಾರ್ಟಿ ಮಾಡ್ತಾ ಇದ್ದೀವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾರ್ಟಿ ಮಾಡಿ ಕೇಸನ್ನು ಮುಂದುವರಿಸಿ ನಾನು ಬಂದ್ಬಿಟ್ಟು ಈ ಜಾಗ ನಮ್ಮ ತಂದೆ ಹೆಸರು ಉಳಿಯೋರ್ಗು ಬರೋವರೆಗೂ ಅಥವಾ ಇದುವರೆಗೂ ಯಾರು ಮಾಡಿಲ್ಲ, ನಂಗೆ ಬಂದಿರೋದು ಈ ದಾಖಲೆಗಳ ತರ ಅಂತ. ಹಾಗಾಗ್ಬಿಟ್ಟು ನಾನು ನಮ್ಮ ತಂದೆ ಜಾಗ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಪ್ರಯತ್ನನೂ ಕಾನೂನು ರೀತಿಯಾಗಿ ಕಾನೂನು ಮೊರೆ ಹೋಗ್ತೀನಿ ಅಂತ. ಹೌದು ಅಲ್ಲ, ಬಟ್ ಇವಾಗ್ಲೂ ನಮ್ಗೆ ಇವಾಗ ನೋಡಿ ಇವಾಗ ಇನ್ನೂ ನಂಗೆ ಬಂದಿಲ್ವಲ್ಲ. ಇವಾಗ ನಾವೇನ್ ಹೇಳ್ತಾ ಇದ್ದು ನನ್ ಪಕ್ಕಾ ಗೊತ್ತಾಗಬೇಕು. ಇವಾಗ ಬಂದಿರೋದು ಇದೆ, ಅದನ್ನ ಅಂದ್ರೆ ಯಾರಿದು ಗೌರ್ಮೆಂಟ್ ಲ್ಯಾಂಡ್ ಇಟ್ಕೊಂಡಿದಾರ ಅವ್ರ ಪರವಾಗಿ ಬಹಳಷ್ಟು ಜಜ್ಮೆಂಟ್ ಬಂದಿದೆಯಲ್ಲ. ನಾವು 7/8/2006 ಮತ್ತೆ ಇನ್ನೊಂದು ರಿಮೈಂಡರ್ ಕಳಿಸಿದ್ದಾರೆ. ಸ್ಟುಡಿಯೋ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಈ ಮಾರಾಟ ಮಾಡಿರೋ ಜಾಗದಲ್ಲಿ ಅಂತ ಮತ್ತೆ ನೋಡಿ, ಮತ್ತೆ ಏನು ಕಳಿಸಿಲ್ಲ ರಿಪೋರ್ಟ್. ಮತ್ತೆ ಇವರೇನೆ 5ನೇ ತಾರೀಕು 2008 ಮತ್ತೆ ಕಳಿಸಿದ್ದಾರೆ ಈಶ್ವರ್ ನಾಯಕ್ ಅವರು, ಮತ್ತೆ DC ಅವ್ರು ಕಳಿಸಿ ಅಭಿವೃದ್ಧಿ ಬಗ್ಗೆ ಇನ್ನೂ ನೀವು ಕೊಟ್ಟಿಲ್ಲ ನಮ್ಗೆ ರಿಪೋರ್ಟ್, ದಯವಿಟ್ಟು ಕೊಡಿ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೋಡಿ ಇಷ್ಟು ವರ್ಷ ಆಯ್ತು, ಇಷ್ಟು ವರ್ಷದವರೆಗೂ ಯಾರಾದ್ರೂ ರಿಪೋರ್ಟ್ ಕಳಿಸಿದ್ದಾರೆ? ಯಾರು ಕಳಿಸಿಲ್ಲ. ಇದನ್ನೆಲ್ಲ ನಾನು ಕೋರ್ಟ್ ಮುಖ ಚಾಲೆಂಜ್ ಮಾಡ್ತೀನಿ. ಆಮೇಲೆ ಇದೇನಾಗೋದು ಅಂದ್ರೆ ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ 2000 ನನ್ಗೆ ಗಮನಕ್ಕೆ ಬಂದಿದ್ದು ಅಂದ್ರೆ ಮೊದಲನೇದಾಗಿ ವಿಷ್ಣುವರ್ಧನ್ ಸ್ಮಾರಕ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಾದ್ಮೇಲೆ 1 ಸೆಕೆಂಡ್ ಸ್ಮಾರಕ ಕಟ್ಟಕ್ಕೆ ನನ್ ಗಮನಕ್ಕೆ ಬಂದಿದ್ದು 2010ರಲ್ಲಿ. ಯಾಕಂದ್ರೆ 2009 ಇವ್ರು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನನ್ನ ಬ್ರದರ್ ಗಣೇಶ ಇವಾಗ ಇಲ್ಲ, ಅವ್ರು ಬಂದ್ಬಿಟ್ಟು ಕೇಸ್ ಇರೋದನ್ನ ವಿಷ್ಣುವರ್ಧನ್ ಸ್ಮಾರಕದ ಟ್ರಸ್ಟ್ ಅವ್ರಿಗೆ ಹೇಳಿಲ್ಲ. ವಿಶ್ವಕುಮಾರ್ ಸರ್ ಅಂತ ಇದ್ದಾರೆ ಇವಾಗ, ಅವರು ಇವಾಗ ಇದಾರೆ, ಯಾವ್ದೋ ಗೌರ್ಮೆಂಟ್ ಕೆಲಸದಾಗಿದ್ದಾರೆ. ಅವರೇ ಅದರಲ್ಲಿ ಸೆಕ್ರೆಟರಿ ಆಗಿದ್ದು ಈ ಜವಾಬ್ದಾರಿ ಎಲ್ಲ ತಗೊಂಡಿದ್ದು. ಅವ್ರೇನ್ ಮಾಡಿದ್ರು ಅಂದ್ರೆ ನಾನು ಅವ್ರ ಗಣೇಶನ ಹತ್ರ ಮಾತುಕತೆ ನಡೆಸಿ 2 ಎಕರೆ ಬಿಡುಗಡೆ ಮಾಡಿಕೊಡಿ ಅಂದ್ರು. ಗಣೇಶನ ಒಪ್ಕೊಂಡ, ಲೆಟ್ರ್ ವ್ಯವಹಾರ ಎಲ್ಲ ಆಯ್ತು. ಕೊನೆಗೆ ಚೆಕ್ ಎಲ್ಲ ಕೊಡೋದಕ್ಕೂ ತೀರ್ಮಾನ ಮಾಡ್ಕೊಂಡ್ರು. ಆಮೇಲೆ ವಿಷ್ಣುವರ್ಧನ್ ಸ್ಮಾರಕದವ್ರು ಲೀಗಲ್ ಟೀಮ್ ಅವರು ಲೀಗಲ್ ಸ್ಟೇಟಸ್ ಏನಿದೆ ಸ್ಟುಡಿಯೋ ಜಾಗದ ಬಗ್ಗೆ ಅಂತ ಅವರು ವಿಚಾರಣೆ ಮಾಡೋಕೆ ಹೋದಾಗ ಅವಾಗ ಬಂತು 2004 ಈ ಕೇಸ್ ಇದೆ ಅಂತ ಅವ್ರ ಗಮನಕ್ಕೆ ಬಂದಿದೆ. ಆಮೇಲೆ ನನಗೆ ವಿಶ್ವಕುಮಾರ್ ಸರ್ ಅವರು ನನ್ನ ಭೇಟಿಯಾಗಿ ಆಮೇಲೆ ನಾನು ಆಮೇಲೆ ಈ ಪಿಕ್ಚರ್ ನಲ್ಲಿ ಬರಕ್ ಶುರು ಆದೆ, ನನ್ನ ಭೇಟಿಯಾಗಕ್ಕೆ ಶುರು ಮಾಡಿದ್ರು. ಆಮೇಲೆ ಇದೆಲ್ಲ ಹಂಗೆ ನಡ್ಕೊಂಡು ಹೋಯ್ತು. ಮೊದಲನೇದಾಗಿ ಅವ್ರು ಏನ್ ಮಾಡೋದು ಅಂದ್ರೆ 2 ಎಕರೆನ ಹಾಗೆ ತಗೊಂಡ್ಬಿಡ್ತೀವಿ, ಸ್ಮಾರಕ ಕಟ್ಟೋಣ ಅಂತ ತೀರ್ಮಾನ ಮಾಡಿದ್ರು. ಬಟ್ ಅವ್ರಿಗೆ ಏನ್ ಡೌಟ್ ಬಂತೋ ಏನೋ ಗೊತ್ತಿಲ್ಲ, ರಿಜಿಸ್ಟರ್ ಮಾಡ್ಕೊಡಿ ಅಂತ ಒಂದು ಒತ್ತಾಯ ಕೊಡೋಕೆ ಶುರು ಮಾಡಿದ್ರು. ಬಟ್ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ನಾನು ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕೊಂಡೆ. ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕೊಂಡಾದ್ಮೇಲೆ ಕೋರ್ಟ್ ಬಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತು. ಯಾಕಂದ್ರೆ 10 ಎಕರೆ ಆಲ್ರೆಡಿ ಮಾರಾಟ ಮಾಡ್ಬಿಟ್ಟಿದ್ದೀರಾ, ಕಾಂಪ್ರಮೈಸ್ ಆಗೋಗ್ಬಿಟ್ಟಿದ್ದೀರಾ, ಮತ್ತೆ ಇವಾಗ 2 ಎಕರೆ ಹಂಗೊಂದು ಭಾಗ ಕೇಳೋದ್ ಬದಲಾಗಿ ಜಡ್ಜ್ ಸಾಹೇಬರು ಹೇಳ್ಬಿಟ್ರು ಪೂರ್ತಿ ಎಂಟೈರ್ನು ನೀವು ಜಾಗನೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ರು. ಬಟ್ ಅವಾಗ ಗಣೇಶ ಸಿದ್ಧವಾಗಿರ್ಲಿಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ. ಹಾಗಾಗಿ ಕೇಸ್ ಮುಂದಕ್ಕೆ ಹೋಯ್ತು. ಆಮೇಲೆ ವಿಷ್ಣುವರ್ಧನ್ ಸ್ಮಾರಕನೂ ಕಟ್ಟಕ್ಕಾಗ್ಲಿಲ್ಲ. ಇದೇ ಒಂದು ತೊಂದರೆ ಆಗೋದು. ಇದನ್ನೆಲ್ಲ ದಯವಿಟ್ಟು ಅಂದ್ರೆ ಕೇಳ್ಕೊಳ್ಳಿ ನಾನು ಹೇಳೋದು, ಆಮೇಲೆ ಬೇಕಾದ್ರೆ ನೀವು ವೇರಿಫಿಕೇಶನ್ ಮಾಡ್ಕೋಬಹುದು. ಮೇ ತಿಂಗಳಲ್ಲಿ 1965ನಲ್ಲಿ 5 ಎಕರೆ ಮೊದಲನೇದಾಗಿ ಬಿಡುಗಡೆ ಮಾಡಿದ್ರು, ಅಂದ್ರೆ ಲೀಸ್ ಮಾಡಿದ್ರು. ಆ ಲೀಸ್ ಆದ್ಮೇಲೆ ನಂತರ ತಕ್ಷಣ 1970ನಲ್ಲಿ 15 ಎಕರೆ ಮತ್ತೆ ಲೀಸ್ ಕೊಟ್ಟು ಅದೆಲ್ಲಾನು ಅಂದ್ರೆ ದಾಖಲೆಗಳು ಕೊಟ್ಟಿದ್ದೀನಿ, ಅದೆಲ್ಲ ಕೋರ್ಟ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ, ಯಾವುದೂ ವಿದೌಟ್ ಕೋರ್ಟ್ ಸರ್ಟಿಫೈಡ್ ಇಲ್ಲ. ಸೊ 1970ನಲ್ಲಿ ಕೊಟ್ಟು ಆಮೇಲೆ ನಂತರ ಅವರು ನಮ್ಮ ತಂದೆಗೇನೆ ನೋಡಿ ರಿಸಿಪ್ಟ್ ಪಟ್ಟ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಇಂದ, ಆಮೇಲೆ ಹಾಗಾಗಿ ಆಮೇಲೆ 19 ಜುಲೈ 1965 ಅದು ಎಲ್ಲ ದಾಖಲೆ. ಅಂದ್ರೆ ದಯವಿಟ್ಟು ನೀವೆಲ್ಲ ದಾಖಲೆ ಇದ್ದಿದ್ರೆ ನಿಮ್ ಪಾಪ ನೋಡಕ್ ಅನುಕೂಲ ಆಗಿತ್ತು. ಸೊ 19 ಮಾರ್ಚ್ 1970ನಲ್ಲಿ ನಮ್ಮ ತಂದೆ ಹೆಸರಿಗೆ ಅಂದ್ರೆ ಪರ್ ಎಕರ್ಗೆ 300 ರೂಪಾಯಿ ಅಂತ ಅಪ್ಸೆಟ್ ಪ್ರೈಸ್ ಕಟ್ಟಿ ನಮ್ಮ ತಂದೆ ಹೆಸರಿಗೆ ಅವರು ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಾದ್ಮೇಲೆ ನೀವು ರೆಕಾರ್ಡ್ಸ್ ಆಫ್ ರೈಟ್ಸ್ ಎಲ್ಲ ನೋಡಿದ್ರೆ ನಮ್ಮ ತಂದೆ ಹೆಸರಲ್ಲೇ ಇದೆ 1970 ಇಂದ ಇರ್ಬೋದು, ಅಥವಾ ರೆಕಾರ್ಡ್ಸ್ ಆಫ್ ರೈಟ್ಸ್ ಇರ್ಬೋದು, ಅದರಲ್ಲೆಲ್ಲ ನೀವು ನೋಡಿದ್ರೆ ಡಾಕ್ಯುಮೆಂಟ್ಸ್ ನಿಮ್ಗೂ ಸಿಗುತ್ತೆ, ತಗೊಂಡ್ರೆ ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇರೋದು. ಇದು ನಂತರ ಏನಾಗೋಯ್ತು ಅಂದ್ರೆ ವಿಚಾರಕ್ಕೆ ಇವಾಗೆಲ್ಲ ಬರ್ತಾರೆ. ಸರ್ಕಾರ ಅಂದ್ರೆ 2003 ಸರ್ಕಾರ ಯಾವಿತ್ತು, ಅವ್ರು ಏನೇನೆಲ್ಲ ಆಕ್ರಮಣ ಮಾಡಿದ್ದಾರೆ ಅಂದ್ರೆ ಅವ್ಯವಹಾರ ನಡೆಸಿದ್ದಾರೆ ಅನ್ನೋದೆಲ್ಲ ದಾಖಲೆಗಳ ಸಮೇತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅಂದ್ರೆ ನೋಡಿ 11ನೇ ತಿಂಗಳು 7ನೇ ತಾರೀಕು 2003ರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ. ಅಂದ್ರೆ ನಮ್ಮ ಬ್ರದರ್ಸ್ ಇಬ್ರು ಅಂದ್ರೆ ಗಣೇಶ್ ಶ್ರೀನಿವಾಸ್ ಇಬ್ರು ಇವಾಗಿಲ್ಲ,
ಅವ್ರು ಬಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿ ಈ ಥರ ನಮಗೆ ಸ್ಟುಡಿಯೋ ಏನು ನಡೀತಿಲ್ಲ, ಅದಕ್ಕೆ ನೀವು ದಯವಿಟ್ಟು 10 ಎಕರೆ ಮಾರಾಟ ಮಾಡಿಕೊಡೋದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅದು ಕೊಟ್ಟ ಮೇಲೆ ಸರ್ಕಾರ ಬಂದ್ಬಿಟ್ಟು ನೋಡಿ ಎಷ್ಟು ಬೇಗ ಅವ್ರುಗಳೆಲ್ಲ ಒಂದು ದೊಡ್ಡ ಮೀಟಿಂಗ್ ಏನಿಟ್ಟಿಲ್ಲ, ಅವರವರೇ ಒಂದೆಲ್ಲ ತೀರ್ಮಾನ ಮಾಡಿಕೊಂಡು ತಕ್ಷಣ 3 ತಿಂಗಳಲ್ಲಿ ಒಂದು ಅಂದ್ರೆ ನಮ್ಮಿಬ್ರು ಬ್ರದರ್ಸ್ಗೂ ಇದೆಲ್ಲ ಸಂಚು ಅಂತಾನೆ ನಾನು ಹೇಳೋದು, ಯಾಕಂದ್ರೆ ನಾನೇ ಕೇಸ್ ನಡೆಸ್ತಾ ಇದ್ದೀನಿ. ಹಾಗಾಗಿ 2003 ಬ್ರದರ್ಸ್ಗೆನೆ ಅವರೊಂದು ಪ್ರೋತ್ಸಾಹ ಕೊಟ್ಟು ವಿಭಾಗ ಪತ್ರ ಮಾಡ್ಕೊಳಕ್ ಹೇಳಿದ್ರು. ಇವಾಗ ವಿಭಾಗ ಪತ್ರ ಮಾಡ್ಕೊಳಕ್ಕೆ ಏನಕ್ಕೆ ಗೌರ್ಮೆಂಟ್ ಹೇಳಿದ್ರು ಅವ್ರಿಗೆ? ಮೊದಲನೇದಾಗಿ ಇವಾಗ ಹೇಳ್ತಾ ಇದ್ದಾರೆ, ಒಂದು ತಮ್ಮೆಲ್ಲ ಗಮನಕ್ಕೆ ಬಂದಿರ್ಬೋದು, ಅಂದ್ರೆ ಇತ್ತೀಚೆಗೆ ಹೊರಡಿಸಿರೋದೊಂದು ಜಿಲ್ಲಾಧಿಕಾರಿದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ವಾಪಸ್ ತಗೊಳ್ತಾ ಇದ್ದಾರೆ ಅಂತ ತಮ್ಮ ಗಮನಕ್ಕೆಲ್ಲ ಬಂದಿದೆ. ಇದರಿಂದ ನಾನು ವಿರೋಧಿಸಿ ನಾವು ಇವಾಗ ಆಕ್ಷನ್ ಎಲ್ಲ ತಗೊಳ್ತಾ ಇದ್ದೀವಿ ಕಾನೂನು ರೀತಿಯಾಗಿ. ಸೊ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವಾಗ ವಾಪಸ್ ತಗೊಳ್ತಾ ಇದ್ದೀವಿ, ಯಾಕಂದ್ರೆ ಇದು ಬಂದ್ಬಿಟ್ಟು ಇದು ಫಾರೆಸ್ಟ್ ಜಾಗ ಅಂತ. ನಿಮ್ ಫಾರೆಸ್ಟ್ ಜಾಗ ಅಂದ್ರೆ ನೀವು FC ಆಕ್ಟ್ ಅಂತ ಒಂದು ನಿಮ್ ಲೆಟರ್ ಬರ್ತಿದ್ದೀರಾ. FC ಆಕ್ಟ್ ಪ್ರಕಾರ 1980 ಆದ್ರೆ 45 ವರ್ಷ ಏನು ಸುಮ್ಮನೆ ಕೂತಿದ್ದೀರಾ? ನಮ್ಮ ಪ್ರಶ್ನೆ ಅದೇ. 45 ವರ್ಷ ಏನು ಆಕ್ಷನ್ ತಗೊಳ್ದೆ ನೀವು ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದ್ರ ಮೇಲೆ ಸುಮಾರು ನಮ್ಮ ತಂದೆ ಸತ್ ಮೇಲೆ ಎಲ್ಲರಿಗೂ ಅದ್ರ ಮೇಲೆ 20 ಎಕರೆ ಇವಾಗಿನ ಬೆಲೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದ್ರ ಬೆಲೆ ನೋಡ್ಕೊಂಡು ಇವಾಗ ಅದನ್ನ ನೀವು ವಶ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನ ಸಂಚು ನಡೆಸಿ ಇವಾಗ ನೀವು ಕಾರ್ಯ ತೊಗೊಳಕ್ ಶುರು ಮಾಡಿದ್ದೀರ. ಇದಾದ್ಮೇಲೆ ನೋಡಿ 2003 ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋದು ಬಿಟ್ರು ಬ್ರದರ್ಸ್ನ. ವಿಭಾಗ ಪತ್ರ ಮಾಡ್ಕೊಂಡಾದ್ಮೇಲೆ ನಂತರ ಒಂದು ಗೌರ್ಮೆಂಟ್, ಅದು ಬೋಗಸ್ ಗೌರ್ಮೆಂಟ್ ಆರ್ಡರ್ ಅಂತ ನೀವು ಲೀಗಲ್ ಟೀಮ್ ಕೊಟ್ಟರು ಎಲ್ಲರೂ ಹೇಳ್ಬಿಡ್ತಾರೆ ಬೋಗಸ್ ಗೌರ್ಮೆಂಟ್ ಆರ್ಡರ್. ಹೀಗಾಯ್ತು. ಆಮೇಲೆ 2003 ಸೈಮಲ್ಟೇನಿಯಸ್ ಆಗಿ ಮೊದಲನೇದಾಗಿ ಅವರು ವಿಭಾಗ ಪತ್ರ ಮಾಡ್ಕೊಳ್ಳೋದು ಬಿಟ್ರು ಬ್ರದರ್ಸ್ನ. ನಂತರ 2ನೇ ತಿಂಗಳಲ್ಲೇ 2 ತಿಂಗಳು ಬಿಟ್ಟು ಗೌರ್ಮೆಂಟ್ ಆರ್ಡರ್ ಹೊರಡಿಸಿದ್ದಾರೆ. ಆ ಗೌರ್ಮೆಂಟ್ ಆರ್ಡರ್ ಹೊರಡಿಸಿರೋದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕಂಡೀಷನ್ ಹಾಕಿದ್ದಾರೆ. ಇವಾಗ ಬ್ರದರ್ಸ್ ಇಬ್ರು ಬಂದು ಅವ್ರ ಹತ್ರ ಕೇಳ್ಕೊಂಡ್ರಂತೆ 10 ಎಕರೆ ಅಂದ್ರೆ ನಮ್ಗೆ ಸ್ಟುಡಿಯೋ ನಡೀತಿಲ್ಲ, ಅದಕ್ಕೆ 10 ಎಕರೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಡಿ. ನೀವು ಕೊಟ್ಟ ನಂತರ ಮಾರಾಟ ಮಾಡಿರೋ ಹಣದಲ್ಲಿ ನಾವು ಬಂದ್ಬಿಟ್ಟು ಸ್ಟುಡಿಯೋನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಇವ್ರು ಹೇಳಿರೋ ಪ್ರಕಾರ ಗೌರ್ಮೆಂಟ್ ಆರ್ಡರ್ ಹೊರಡಿಸಿರೋದ್ ಪ್ರಕಾರ ಅಂದ್ರೆ ಬೋಗಸ್ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಅವ್ರು ಹೇಳಿದ್ದಾರೆ ನಾವು ನಿಮ್ಗೆ ಅನುಮತಿ ಕೊಡ್ತಾ ಇದ್ದೀವಿ 10 ಎಕರೆ ಮಾರಾಟ ಮಾಡ್ಕೊಳ್ಳೋದಕ್ಕೆ. 10 ಎಕರೆ ಮಾರಾಟ ಮಾಡ್ಕೊಂಡಿರೋ ಹಣದಲ್ಲಿ ಸ್ಟುಡಿಯೋ ಆಧುನಿಕವಾದ ಅಂದ್ರೆ ಏನೇನ್ ಮಾಡ್ಬೇಕಾದ್ರೆ ಡೆವಲಪ್ಮೆಂಟ್ ಅದೆಲ್ಲ ಮಾಡ್ಬೇಕು ಅಂತ ಒಂದು ಕಂಡೀಷನ್ ಅಲ್ಲಿ ಹೊರಡಿಸಿದ್ದಾರೆ. ಇದು ಗೌರ್ಮೆಂಟ್ ಆರ್ಡರ್ ಹೊರಡಿಸಿದ ಮೇಲೆ ಏನಾಗಿದೆ, ಇದು ಬಂದ್ಬಿಟ್ಟು 4 ಜನಕ್ಕೆ ಅಂದ್ರೆ ಇದು ನಿಮ್ಗೆ ಅವರು 1 ಸೆಕೆಂಡ್ ಇವಾಗ ಇಬ್ರು ಇಲ್ಲ. ಗಣೇಶ ಏನ್ ಮಾಡಿದಾನೆ ಅಂದ್ರೆ ಅವ್ನು 10 ಎಕರೆ ಉಳಿಸ್ಕೋಬೇಕು ಅಂತ ಅವನು ಹೇಳ್ಕೊಂಡಿದ್ದಾನೆ ಅನ್ಸುತ್ತೆ ಅವಾಗ ಗೌರ್ಮೆಂಟ್ಗೆ. ಹಾಗಾಗಿ ಏನ್ ಮಾಡ್ಬಿಟ್ಟು ಅಂದ್ರೆ ನೋಡಿ ಇವಾಗ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಇವಾಗ ನೋಡಿ ನೀವು ಗೌರ್ಮೆಂಟ್ ಆರ್ಡರ್ ಹೊರಡಿಸಿದ್ರೆ ಚೆಕ್ ಬಂದಿ ಅನ್ನೋದು ಒಂದು ಕಾನೂನು ರೀತಿಯ ಕೊಡ್ಬೇಕು. ಯಾವ ನಿಮ್ಗೆ ಜಾಗನ ನೀವು ಮಾರಾಟ ಮಾಡ್ಕೋಬೇಕು ಅನ್ನೋದು ಚೆಕ್ ಬಂದಿ ಅನ್ನೋದು ಇಂಪಾರ್ಟೆಂಟ್. ಬೌಂಡ್ರೀಸ್ ನ ಮಾರ್ಕ್ ಮಾಡ್ತಾರೆ. ಇದು ನಿಮ್ಗೆ ಸರ್ಕಾರ ಹೊರಡಿಸಿರೋದು ಗೌರ್ಮೆಂಟ್ ಆರ್ಡರ್ ಅಲ್ಲಿ ಅದು ಬೌಂಡ್ರೀಸು ಇಲ್ಲ, ಏನ್ ಆದೇಶ ಇಲ್ಲ, ಜಸ್ಟ್ ಮಾರಾಟ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಸೊ ಅದೊಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಬೌಂಡ್ರಿ ಇಲ್ಲ, ಚೆಕ್ ಬಂದಿ ಏನಿಲ್ಲ. ಇದಾದ್ಮೇಲೆ ಬ್ರದರ್ಸ್ ಇಬ್ರು ಸೇರ್ಕೊಂಡು ದೊಡ್ಡವನ್ ಮಾರಾಟ ಮಾಡಕ್ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಸೊ ಚಿಕ್ಕವನು ಶ್ರೀನಿವಾಸ ಅನ್ನೋನು ಅವನ ಮಗ ಕಾರ್ತಿಕ್ ಆತನ ಬಗ್ಗೆ ತಮ್ಗೆಲ್ಲ ಬಂದಿರ್ತದೆ. ವಿಷ್ಣುವರ್ಧನ್ ಸ್ಮಾರಕನ ಅವರು ಹೊಡೆದಿರೋದು ಈ ಕಾರ್ತಿಕ್ ಅನ್ನೋರೆ. ಸೊ ಅವ್ರಿಬ್ಬರು ಶ್ರೀನಿವಾಸನು ಕಾರ್ತಿಕ್ ತಂದೆ ಮಗ ಇಬ್ರು ಸೇರ್ಕೊಂಡು 10 ಎಕರೆನ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿರೋದು ಯಾರಿಗೆ? 4 ಜನಕ್ಕೂ. ಅವ್ರು 4 ಜನನು ಇದು ಪೊಲಿಟಿಷಿಯನ್ಸ್ ಅಂದ್ರೆ ರಾಜಕಾರಣಿಗಳ ಸಂಬಂಧಪಟ್ಟ 4 ಜನಕ್ಕೆ ಮಾರಾಟ ಮಾಡಿದ್ದಾರೆ. ಆ ಡೀಟೇಲ್ಸ್ ನಿಮ್ಗೆ ದಾಖಲೆ. ಅದ್ರಲ್ಲಿ 4 ಜನನು ಸೇರ್ಕೊಂಡು ಕನ್ವರ್ಷನ್ಗೆ ಅಂದ್ಬಿಟ್ಟು ಮತ್ತೆ ಗೌರ್ಮೆಂಟ್ ಹತ್ರ ಕೇಳ್ಕೊಂಡಿದ್ದಾರೆ. ಕನ್ವರ್ಷನ್ಗೂ ಅನುಮತಿ ಕೊಟ್ಟಿದ್ದಾರೆ. ಅದು ಯಾರೋ ಪರ್ಚೇಸರ್ ಕೊಂಡ್ಕೊಂಡ್ರು ಅವ್ರು ಬಂದ್ಬಿಟ್ಟು 5,44,000 550 ಕನ್ವರ್ಷನ್ ತಗೊಂಡು ಪರ್ಮಿಷನ್ ದುಡ್ಡು ಕಟ್ಟಿ ಕನ್ವರ್ಷನ್ ತಗೊಂಡ್ಬಿಟ್ಟಿದ್ದಾರೆ. ತಗೊಂಡ್ಬಿಟ್ಟು 10 ಎಕರೆನ 4 ಜನ ತಗೊಂಡಿದ್ದಾರೆ. ಒಬ್ರು ಒಂದು 2 ಎಕರೆ, ಒಬ್ರು 3 ಎಕರೆ 2, ಮತ್ತೆ ಇನ್ನೊಬ್ರು 2 ಎಕರೆ 3 ಎಕರೆ 4 ಜನನು ಇದನ್ನು ತಗೊಂಡಿದ್ದಾರೆ. ತಗೊಂಡು ಮಾಡಿರೋದು 2003 ಇವ್ರು ಮಾರಾಟ ಮಾಡಿರೋದು. ನನ್ನ ಗಮನಕ್ಕೆ ಬಂದಿದ್ದು 2004. ಸೊ ನನ್ನ ಗಮನಕ್ಕೆ ಬಂದ್ಮೇಲೆ ನನಗೆ ಯಾಕಂದ್ರೆ ಇದು ಮಾಧ್ಯಮದಲ್ಲೂ ಬರಲಿಲ್ಲ ನ್ಯೂಸ್ ಮಾರಾಟ ಮಾಡಿರೋದು, ಹಾಗೂ ಪ್ರಿಂಟ್ ಮೀಡಿಯಾ ಇರ್ಬೋದು, ವಿಷನ್ ಮೀಡಿಯಾ ಇರ್ಬೋದು, ಯಾವ್ದ್ರಲ್ಲೂ ಈ ವಿಚಾರನೇ ಬರಲಿಲ್ಲ. ಹಾಗಾಗಿ ನನ್ನ ಗಮನಕ್ಕೂ ಬಂದೇ ಇಲ್ಲ. ನಾನು 2004 ಆಕಸ್ಮಿಕವಾಗಿ ಸ್ಟುಡಿಯೋಗೆ ಹೋದಾಗ ನೋಡ್ತೀನಿ ನೆಲಮಟ್ಟ ಮಾಡ್ತಿದ್ರು. ನೆಲಮಟ್ಟ ಬುಲ್ಡೋಸರ್ ಇಟ್ಕೊಂಡು ನೆಲಮಟ್ಟ ಮಾಡ್ತಾರೆ ಅಂತ ನನ್ನ ಬ್ರದರ್ಸ್ ಕಾಂಟ್ಯಾಕ್ಟ್ ಮಾಡಕ್ ನೋಡಿದೆ. ನನ್ನ ಬ್ರದರ್ಸು ಬಚ್ಚಿಟ್ಕೊಂಡ್ಬಿಟ್ರು. ಅವ್ರಿಗೇನು ಉತ್ತರ ಕೊಡೋಕೆ ಗೊತ್ತಿಲ್ಲ, ಯಾಕಂದ್ರೆ ಇದು ಎಲ್ಲ ಅಂದ್ರೆ ಗುಪ್ತವಾಗಿ ಮಾಡಿರೋದು ಕೆಲಸ ಆಗಿರೋದ್ರಿಂದ ನನ್ಗೇನು ತಪ್ಪಿಸ್ಕೊಂಡ್ಬಿಟ್ರು ಅವರು. ನಾನೇನ್ ಮಾಡಿದೆ ಅಂದ್ರೆ ನಾನು ಇದು
ಕಾನೂನು ರೀತಿಯಾಗಿ ಆಕ್ಷನ್ ತಗೊಳ್ಳೋಣ ಅಂತ ಬಂದಾದ್ಮೇಲೆ ನೋಡಿ ಅವಾಗಿಂದ MLC ಒಬ್ಬರಿದ್ರು 2003ನಲ್ಲಿ. ಅವ್ರೇನ್ ಮಾಡಿದ್ರು ಅಂದ್ರೆ ಅವರು ಕೆಲವು ಇದು ಮಾರಾಟದಲ್ಲಿ ಎಲ್ಲ ರಾಜಕಾರಣಿಗಳನ್ನು ಆಗಿನ ಕಾಲ 2003ನಲ್ಲಿ ಮುಖ್ಯವಾದ ರಾಜಕಾರಣಿಗಳು ಇದ್ರಲ್ಲಿ ಲಾಭ ಪಡೆದಿದ್ದಾರೆ ಕೋಟಿಗಟ್ಟಲೆ. ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ತೀನಿ. ಆ ದಾಖಲೆಗಳನ್ನೆಲ್ಲ ಇದು ನೋಡಿದ್ರೇನೆ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವಾಗ 4 ಜನನು ಮಾರಾಟ ಮಾಡ್ಕೊಂಡಿರೋದು ಅವ್ರೇನ್ ಮಾಡಿದ್ರು, ಅದನ್ನ ಪ್ಲಾಟ್ಸ್ ಆಗಿ ಮಾರಾಟ ಶುರು ಮಾಡಿದ್ರು. ಅಂದ್ರೆ 30/40 ಪ್ಲಾಟ್, 40/60 ಅಂತ ಪ್ಲಾಟ್ ಎಲ್ಲ ಬಂದ್ಬಿಟ್ಟು ತುಂಬಾ ಇನ್ನಸೆಂಟ್ ಜನಗಳಿಗೆ. ಇದೇನು ಒಂದು ದುಃಖದ ವಿಚಾರ ಅಂದ್ರೆ ಕೆಂಗೇರಿ ಉಪನಗರಕ್ಕೆ ಇರೋ ಜನಗಳಿಗೆಲ್ಲ ಮಧ್ಯಮದ ವರ್ಗದವ್ರಿಗೆಲ್ಲ ಈ ಪ್ಲಾಟ್ಸ್ಗಳನ್ನೆಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ. ಇದು ಪ್ಲಾಟ್ಸ್ ಎಲ್ಲ ಮಾರಾಟ ಮಾಡ್ಕೊಂಡಿರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗೋ ಪಾಪ ನಂಬರ್ಗಳು ಕೆಲವರು ಕೆಂಗೇರಿಯಲ್ಲಿ ಕೆಲವರು ಜನಕ್ಕೆ ನಂಗೆ ಪರಿಚಯ ಇದ್ದಾರೆ, ಅವ್ರ ಮುಖಾಂತರ ತೊಗೊಂಡ್ರೇನೋ ನನ್ನ ಸಂಪರ್ಕ ಕಾಂಟ್ಯಾಕ್ಟ್ ಮಾಡೋದು ಶುರು ಮಾಡಿದ್ರು. ಮಾಡಿ ಮೇಡಮ್ ಈ ತರ ನಮ್ಗೆ ನಾವೆಲ್ಲ ಪ್ಲಾಟ್ಸು, ನಾವೆಲ್ಲ ಮಧ್ಯಮದ ವರ್ಗದವರು, ನಾವು ಬಂದ್ಬಿಟ್ಟು ಈ ತರ ಪ್ಲಾಟ್ಸ್ ತಗೊಂಡ್ಬಿಟ್ಟಿದೀವಿ, ಇವಾಗ ಗೊತ್ತಾಯ್ತು ನಮ್ಗೆ ಲಿಟಿಗೇಷನ್ ಇದೆ ಅಂತ. ಅವಾಗ ನೋಡಿ ಇಷ್ಟು ಗುಪ್ತವಾಗಿ ನಡೆದಿದೆ ಇದು. ಇದಾದ್ಮೇಲೆ ಇದಕ್ಕೆ ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ನಾ ಕೇಸ್ ಹಾಕಕ್ ಮುಂಚೆನೆ ಆ ಕಾಲದಲ್ಲಿ ಒಬ್ರು MLC ಅವ್ರು ಬಂದ್ರು, ನಾನು ವಿಲ್ಸನ್ ಗಾರ್ಡನ್ ನನ್ನ ಮನೆಗೆ ಬಂದ್ಬಿಟ್ಟು ಅವ್ರು ಏನ್ ಹೇಳಿದ್ರು, ಕೇಸ್ ಏನು ಹಾಕೋಕ್ ಹೋಗ್ಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ, ಇವಾಗ ನೋಡಿ 1 ಲಕ್ಷ ತಗೊಳ್ಳಿ, 2 ಲಕ್ಷನ 5 ಲಕ್ಷನ 5 ಲಕ್ಷಕ್ಕೆ ಚೆಕ್ ಕೊಟ್ಟು ನನ್ಗೆ ಕೊಟ್ಟರು. ನಾನು ಹೇಳಿದೆ ಏನು ಬೇಡಿ ಸರ್, ನನಗೆ ನಾನು ಏನ್ ಮಾಡ್ಬೇಕು ಮಾಡ್ಕೊಡ್ತೀನಿ ಅಂದೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ಅವ್ರ ಅಸಿಸ್ಟೆಂಟ್ ಹೇಮಂತ್ ಅಂತ ಒಬ್ರಿದ್ದಾರೆ, ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಅವ್ರು ಕಳಿಸ್ಬಿಟ್ಟು ಅವ್ರು ಬಂದ್ಬಿಟ್ಟು ಆಂಟಿ ನೋಡಿ ಈ ತರ ನೀವು ಮಾರಾಟ ಮಾಡಿದ್ರೆ ನಿಮ್ ಜೀವಕ್ಕೆ ಅಪಾಯ ಇದೆ, ಹಿಟ್ ಅಂಡ್ ರನ್ ಮಾಡ್ಬೋದು, ಮುಖಕ್ಕೆ ಆಸಿಡ್ ಹಾಕ್ಬೋದು, ಈ ತರ ಎಲ್ಲ ನನಗೆ ಒಂದು ಥ್ರೆಟನ್ ಮಾಡಿದ್ರು. ಈ ಥ್ರೆಟನ್ ಮಾಡಿದ್ಮೇಲೆ ನಾನು ಅವ್ರ ಮೇಲೆನೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ದಾಖಲೆ ಮಾಡಿದೆ. ಅವ್ರ ಮೇಲೂ PCR ಕೇಸ್ನಲ್ಲಿ ಅವ್ರ ಹೆಸರನ್ನು ತಂದಿದ್ದೀನಿ. ಇದರಲ್ಲಿ ಬರೀ ನಾನೇನ್ ಕೊಟ್ಟಿದ್ದೇನೋ ನಿಮ್ಗೆ 5466 ಆಫ್ 2004 ಒಂದೇ ಕೇಸ್ ಅಲ್ಲ, ಇನ್ನು PCR ರಿಟ್ ಪಿಟಿಷನ್ ಎಲ್ಲ ಇದೆ. ಅದ್ರಲ್ಲಿ ಬಂದ್ಬಿಟ್ಟು ರಾಜಕಾರಣಿಗಳ ಹೆಸರುಗಳು ಬಂದಿದೆ, ಈ MLC ನಲ್ಲಿ ಅವರ ಹೆಸರುಗಳೆಲ್ಲ ಬಂದಿದೆ. ಬಿಡಿ, ಯಾಕಂದ್ರೆ ನೀವೆಲ್ಲ ಭರವಸೆ ಕೊಟ್ಟು ನೀವು ರಕ್ಷಣೆ ಕೊಡ್ಬೇಕು ಅಂತ ನಾನು ಆಯ್ತು. ಬಿ ಬಾಲಕೃಷ್ಣ ಅಂತ ಕನಕಾಪುರ ರೋಡ್ ನಲ್ಲಿ ಇರೋದು BJP MLC ಬಿ ಬಾಲಕೃಷ್ಣ. ಇವ್ರು ಏನ್ ಮಾಡಿದ್ರು ಅಂದ್ರೆ, ಇವರೇ ಖುದ್ದಾಗಿ ನನ್ನ ಮನೆಗೆ ಬಂದು ಅವರೇ ಬೆದರಿಕೆ ಹಾಕಿದ್ರು, ಕೇಸ್ ಹಾಕ್ಬೇಡಿ, ನಿಮ್ಗೆ ಹಿಟ್ ಅಂಡ್ ರನ್ ಮಾಡ್ತೀವಿ, ಆಮೇಲೆ ಆಸಿಡ್ ಹಾಕ್ತೀವಿ ಅಂತೆಲ್ಲ ಇವ್ರು ಅವ್ರ ಅಸಿಸ್ಟೆಂಟ್ ಕಳಿಸಿ ನಂಗೆ ಬೆದರಿಕೆ ಹಾಕಿದ್ರು. 5 ಲಕ್ಷ ಕೊಡಕ್ ಬಂದ್ರು, ಚೆಕ್ ನಾನು ರಿಜೆಕ್ಟ್ ಮಾಡ್ಬಿಟ್ಟೆ. ಇದಾದ ನಂತರ ಆಮೇಲೆ ನಂತರ ಅಸಂಪ್ಷನ್ ಇಂದ ನಾನು ಹೇಳಕ್ಕಾಗಲ್ಲ. ಯಾಕೆ ಈ ಕೇಸ್ ಏನ್ ಮಾಡ್ಬಿಟ್ಟಿದ್ದಾರೆ, ಕೇಸ್ ಎಲ್ಲ ಮುಚ್ಚುಮರೆ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಇವಾಗ ಹೇಳ್ತಿದ್ರು ಅದು ನಾನು ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಲಿಗೇಷನ್ ಅನ್ಬಿಡ್ತಾರೆ, ಅದಕ್ಕೆ ಬೇಡಿ, ಅದನ್ನ ತಕ್ಷಣ ಇನ್ನೊಂದು ಅವಕಾಶ ಕೊಡಿ, ಅವ್ರ ಹೆಸರನ್ನೆಲ್ಲ ನಾವು ಸಿದ್ಧ ಅಂದ್ರೆ ಇದು ಮಾಡ್ಕೊಂತೀವಿ, ಕನ್ಫರ್ಮ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಇಲ್ವಾ ಇದಾರೆ ಇವಾಗ ಕೃಷ್ಣ ಅಂತ ಹೇಳ್ತಾ ಇರೋದು, ನಾಟ್ ನೋ ಇವಾಗ ಎಕ್ಸ್ ಕಂಡಿಟ್ಟಿದ್ದಾರೆ. ಇಷ್ಟೊಂದು ನಾನೇನ್ ಮಾಡಿದೆ ಅಂದ್ರೆ, ನಮ್ ಕೇಸ್ ನಲ್ಲಿ ಇವಾಗ ಗೆಲ್ತಾ ಬರ್ತಾ ಇದ್ದೀನಿ ನಾನು. ಯಾಕಂದ್ರೆ ಇವಾಗ ಕೇಸ್ ನಲ್ಲಿ ನನ್ನ ಕಡೆ ಸ್ಟ್ರಾಂಗ್ ಆಗಿದೆ. ನಂದೇನು ಒಂದು ಉದ್ದೇಶ ಅಂದ್ರೆ, ಆ ಜಾಗ ತಗೊಂಡು ಮಾರಾಟ ಮಾಡ್ಬಿಟ್ಟು ಶೋಕಿ ಮಾಡೋದು ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಕೆಲವು ಜನ ನಾನು ತುಂಬಾ ಅವಮಾನ ಮಾಡಿ, ಅಂದ್ರೆ ನಾನು ಯಾವ್ದಾದ್ರು ವಿಡಿಯೋ ಅಂದ್ರೆ ನಾನು ಯೂಟ್ಯೂಬ್ ಇರ್ಬೋದು ಅಥವಾ ಮಾಧ್ಯಮದ ಮುಖಾಂತರ ಹೋದ್ರು ಅವ್ರು ಹೇಳ್ತಾ ಇದಾರೆ ಹಣಕ್ಕೋಸ್ಕರ ಅಂತ. ದಯವಿಟ್ಟು ಅದು ತಪ್ಪಾಗಿ ತಿಳ್ಕೊಬೇಡಿ, ಹಣಕ್ಕೋಸ್ಕರ ಅಲ್ಲ. ನಮ್ಮ ತಂದೆ ಜಾಗ ಉಳಿಸ್ಕೋಬೇಕು, ಅವ್ರ ಹೆಸರಲ್ಲಿ ಒಂದು ಮೆಮೋರಿಯಲ್ ಕಟ್ಟಿ ಅಂದ್ರೆ ಏನಾರು ಮಾಡ್ಬೋದು ನಾನು. ಅದಕ್ಕೆ ನನಗೆ ಜಾಯಿಂಟ್ ವೆಂಚರ್ ಅಲ್ಲಿ ಯಾರನ್ನಾರು ಕರ್ಸ್ತೀನಿ, ಏನಾರು ಮಾಡ್ಬೋದು, ಅವ್ರ ಬಗ್ಗೆ ಒಂದು ಥಿಯೇಟ್ರೇ ಕಟ್ಸ್ಬೋದು. ಒಟ್ಟಲ್ಲಿ ಅವ್ರ ಹೆಸರಲ್ಲಿ ಬಾಲಕೃಷ್ಣ ಅನ್ನೋದೊಂದಲ್ಲಿ ಆ ಜಾಗದಲ್ಲಿ ಮಾಡ್ಬೇಕು ಅಂತ ಒಂದೇ ಉದ್ದೇಶದಲ್ಲಿ 22 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಈ ಕೇಸ್ನ ನನ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೋಡಿ, ಡಾಕ್ಯುಮೆಂಟ್ ಎವಿಡೆನ್ಸ್ ಗೌರ್ಮೆಂಟ್ ಅವ್ರಿಗೆ ಅನುಮತಿ ಕೊಡಿರೋದು ಮೊದಲು ತಪ್ಪು. ಇವಾಗ ನೀವ್ ಹೇಳ್ತಾ ಇದ್ದೀರಾ ಬಂದ್ಬಿಟ್ಟು ನಮ್ದು ಒಂದು ಆರ್ಡರ್ ಹೊಡ್ಸಿಲ್ಲ ಏನಿಲ್ಲ, ಅದೇ ನೀವು ಬಂದ್ಬಿಟ್ಟು ಇಬ್ರಿಗೂ ಬ್ರದರ್ಸ್ ಇಬ್ರಿಗೂ ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋದು ಅನುಮತಿ ಕೊಟ್ರಿ ಅಂತ ಮೊದಲೇ ಪ್ರಶ್ನೆ ಅವ್ರು ಉತ್ತರ ಕೊಡ್ಬೇಕಾಗುತ್ತೆ. ನೀವ ಒಳಗಡೆ ಎಲ್ಲ ಮಾಡ್ಕೊಟ್ಬಿಟ್ರೆ ಅದು ಬಹಿರಂಗ ಆಗಲ್ವೇ? ಇವಾಗ ಅದನ್ನೆಲ್ಲ ನಾವು ಚಾಲೆಂಜ್ ಮಾಡ್ತಾ ಇದ್ವಿ. ಹಾಗಾಗಿ ನಾನು ಯಾವಾಗ ಕೋರ್ಟ್ ಮುಂದೆ ವಿಭಾಗ ಪತ್ರ ಅಂದ್ರೆ ಪಾರ್ಟಿಷನ್ ಡೀಡ್ ತಂದು, ಆ ಪಾರ್ಟಿಷನ್ ಡೀಡ್ ಪತ್ರನೇ ನಾಪತ್ತೆನೇ ಆಗೋಗ್ಬಿಟ್ಟು ಕೋರ್ಟ್ ರೆಕಾರ್ಡ್ಸ್ ನಲ್ಲಿ. ಇದೇ ತರ ಕೆಲವು ದಾಖಲೆಗಳನ್ನೆಲ್ಲ ಮಾಯ ಮಾಡ್ಬಿಟ್ರು. ಆಮೇಲೆ ನಾನು ಎವಿಡೆನ್ಸ್ ಮಾಡಕ್ ಬಿಟ್ಟಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ 22 ವರ್ಷ ನಡೆಯೋಕೆ ಅವಶ್ಯಕತೆನೇ ಇಲ್ಲ. ಇವಾಗ ನೋಡಿ, ಸುಮಾರು ಆ ಕೇಸ್ನಲ್ಲಿ ಅವ್ರು ಗೆದ್ಬಿಟ್ರು. ಯಾಕಂದ್ರೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕಾನೂನು ರೀತಿಯಾಗಿ ಮಾಡ್ಬಿಟ್ಟು. ಇವಾಗ ಹೈಕೋರ್ಟ್ ನಲ್ಲಿ ಇದೆ, 6 ವರ್ಷದಿಂದ ಅಲ್ಲ 7 ವರ್ಷದಿಂದ ಹೈಕೋರ್ಟ್ ನಲ್ಲಿ ಇದೆ. ಸೊ ಹೀಗಾಗ್ಬಿಟ್ಟು ನೋಡಿ, ಇವಾಗ ಅದು ಆದಷ್ಟು ಬೇಗ ಅವ್ರದ್ದು ಮಾತ್ರ ಖಂಡಿತವಾಗ್ಲೂ ಮಾಡೋದು ತಪ್ಪು ಅಂತಾನೆ ಹೇಳ್ಕೊಂಡ್ ಬಂದಿದ್ದೀನಿ. ಆ ಜಾಗ ಖಂಡಿತವಾಗ್ಲೂ ಅವ್ರು ಬಿಟ್ಕೊಡೋದಕ್ಕೆ ನನ್ನೆಲ್ಲ ಪ್ರಯತ್ನ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಬೆಂಬಲ ನಿಂತು ಅಲ್ಲ, ನನ್ಗೆ ಗೊತ್ತಿಲ್ಲ, ಇವಾಗ ನನ್ ಕೈ ಮೇಲೆ ಏನೂ ಇಲ್ಲ, ಅದಕ್ಕೆ ನಾನು ಮಾಡಕ್ಕಾಗ್ತಿಲ್ಲ. ಸೊ ಇನ್ಮೇಲೆ ವಿಷ್ಣುವರ್ಧನ್ ಸಮಾಧಿನ
ಆಗ್ಬೇಕು, ನಮ್ಮ ತಂದೆ ಜಾಗ ಅದ್ರಲ್ಲಿ ಏನಾದ್ರು ನಾವು ಮಾಡ್ಬೇಕು, ಅದೇ ನನ್ನ ಉದ್ದೇಶ.